ಇವಾಗ 2-3 ನಿಮಿಷದಲ್ಲಿ ಸಂಚಲನ ಹೊರಡೋದಿರುತ್ತೆ. ಸ್ವಯಂ ಸ್ವೀಕೃತನ್ನ ಸುಗಂಕಾರ किरण कुमार भाई कड़े ಎಣ್ಣೆ ಮಗ ತೋರ್ಸ ಹೌದಾ ಇವತ್ತು RSS ಪಥಸಂಚಲನ ನಡೀತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಬುದ್ಧಿ ಸಮಾಜದ ಸಂಘಟನೆಗೆ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಸರಿ ಬುದ್ಧಿ ಆಯ್ತು ಹಿಂಗೆ ಮುಂದುವರ್ಕೊಂಡು ಹೋಗ್ಲಿ ಅನ್ನೋದೇ ನಮ್ಮ ಆಸೆ ಸಂತೋಷ ನೀವು ಮಾಡ್ತಿರೋದೆಲ್ಲ ರಂಗೋಲಿಗಳೆಲ್ಲ ಚೆನ್ನಾಗಿದೆ ಸಂತೋಷ ಮೇಡಮ್ ಓಕೆ ಇವತ್ತು 100 ವರ್ಷ ಸಂಭ್ರಮ RSS ತುಂಬಿದೆ ಆ ವಿಶೇಷವಾಗಿ ಇವತ್ತು ಜಯಕುಮಾರ್ ಫ್ಯಾಮಿಲಿಯವರು ಅವರು ಹೂವಿನ ಅಡುಗೆ ನಡಿಬೇಕು RSS ಅಂತ ಇದೆ ನಿಮ್ಮ ಅನಿಸಿಕೆ ಏನು ಒಳ್ಳೇದೇ ಎಲ್ಲ
ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂದ್ರೆ ನಾವು ಅದಕ್ಕೆ ಕೈ ಜೋಡಿಸ್ತೀವಿ. ಹೌದಾ, ಸಂತೋಷ ಮೇಡಮ್. ನಿಂದಾಯ್ತಾ? ಇವತ್ತು ಮಗನ ಸಂತೋಷಕ್ಕೆ ನಿಮ್ಮ ಕಾರಣ ಏನು? ಬನ್ನಿ ಹೇಳಿ, ಬನ್ನಿ ಮುಂದಕ್ಕೆ ಬನ್ನಿ. ಮಗನ ಸಂತೋಷಕ್ಕೆ ಕಾರಣ ಏನು? ಪ್ರಗತಿ ಅಂತ ಮುಂದುವರಲಿ ಮಗ, ಅಷ್ಟೇ ಅಷ್ಟೇ. ಬೇರೆ ಅವನ ಅಭಿಲಾಷೆ ನಿಮ್ಗೆ ಅವನಿಂದ. ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಿಮ್ಮ ಅಭಿಲಾಷೆ ಏನು? ಇನ್ನೊಂಚೂರು ಮುಂದೆ ಬನ್ನಿ ಸರ್, ಚಪ್ಪಲಿ ಬಿಟ್ಬಿಡಿ, ಬಂದ್ಬಿಡಿ. ಬನ್ನಿ. 100 ವರ್ಷದ್ದು RSS ಅವ್ರು ಮಾಡ್ತಾ ಇದ್ದಾರೆ, ತುಂಬ ಸಂತೋಷ. ಇದೇ ಥರ ನಾವು ಸ್ವಲ್ಪ ಅಳಿಲು ಸೇವೆ ಥರ ಮಾಡಿದ್ದೀವಿ. ಇಲ್ಲಿ ಅವ್ರ ಪಾದ ಸ್ಪರ್ಶಕ್ಕೂ ಹೌದು, ಹೂವಿನಿಂದನೇ ಆಗಬೇಕು ಅನ್ನೋದು ನಿಮ್ಮದು ವ್ಯಕ್ತಿತ್ವ. ಸಂತೋಷವಾಗಿದೆ, ಒಳ್ಳೆಯದಾಗಲಿ. ಸರಿ, ಧನ್ಯವಾದ. ಕಾಂಗ್ರೆಸ್ ಸಂಸ್ಕೃತಿ ಒಂದು, RSS ಸಂಸ್ಕೃತಿ ಅಲ್ಲ. RSS ಅವರು ಯಾವತ್ತು ದೇಶಭಕ್ತರು. RSSನ ಸ್ವಯಂ ಸೇವಕರು ಈ ರಾಷ್ಟ್ರವನ್ನ, ಈ ದೇಶವನ್ನ ಕಾಯುವಂತ ಜನ. ನಾವೇನೋ ಅವನಿಗೇನು ಬೆದರಿಕೆ ಹಾಕುವಂಥದ್ದು ಅಂಥ ದರ್ದೇನು ನಮಗೇನು ಬಂದಿಲ್ಲ. ಅವನೇನೇನೆ ಯಾವನ ಹತ್ರನೋ ಒಂದು ಲೆಟರ್ ಬರ್ಸ್ಬಿಟ್ಟು, ಒಂದು ಫೋನ್ ಮಾಡಿಸ್ಬಿಟ್ಟು, ಒಂದು ಕಂಪ್ಲೇಂಟ್ ಕೊಟ್ಬಿಟ್ರೆ ಅದು RSS ನಲ್ಲಿ ಗೂಗಲ್ ತೋರಿಸಿದ್ರೆ ಅವನು ನಾಚಿಕೆಗೇಡು, ಅವನು ಮಾನ ಮರ್ಯಾದಿಲ್ಲ. ಅವ್ರು ಇದನ್ನ ಮಾತನ್ನ ವಾಪಸ್ ತಗೋಬೇಕು. ಈಗಲಾದರೂ ಕ್ಷಮ ಕೇಳಿ ಅವ್ರ ತಂದೆ ಹತ್ರ ಹೋಗಿ ಬುದ್ಧಿ ಕಲಿತು RSS ಬಗ್ಗೆ ಗೌರವವನ್ನು ಕೊಡೋದನ್ನ ಕಲ್ತ್ಕೊಳ್ಳಿ ಅಂತ ನಾನು ಭಾವಿಸಿದ್ದೀನಿ. ಇವೆಲ್ಲ ಈ ಉಡಾಪೆ ಗಿಡಾಪೆ ಇವೆಲ್ಲ ಬ್ಲಾಕ್ ಮೈನು, ಇದೆಲ್ಲ ಒಂದು ಶೋ, ಅಂದ್ರೆ ಮಾರ್ಕೆಟ್ ರೈಸ್ ಮಾಡ್ಕೊಳ್ಳೋದು ಬೇಡ. RSSನ ಕ್ಷಣಕ್ಕೆ ಒಂದು RSS ಅವ್ರು ಬೆದರಿಕೆ ಆಗ್ತದೆ. ಬೆದರಿಕೆ ನೀವು ನಿಮ್ಮ ಬೆದರಿಕೆಗೆ ನೀವೇನೋ ಆದೇಶ ಮಾಡಿದಿರಲ್ಲ, ತಾಕತ್ತಿದ್ರೆ ಈಗ ಬಂದು ಈ ಒಂದು ಪ್ರೊಸೆಸರ್ನ ಇಲ್ಲಿ ತಡೆಯಕ್ಕೆ ನಿಮ್ಮ ಪೊಲೀಸ್ ಅಧಿಕಾರಿಗಳು ಹೇಳಿ, ನಿಮ್ಮ ಜಿಲ್ಲಾ ಅಧಿಕಾರಿಗಳು ಹೇಳಿ, ಧೈರ್ಯ ಇದ್ರೆ, ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ, ಕಾಂಗ್ರೆಸ್ಗೆ ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ರೆ ಇಲ್ಲಿ ನಿಲ್ಸಕ್ಕೆ ಹೇಳಿ ಬಂದು. ಈಗ ಆದೇಶ ಮಾಡಲಿ ಅವರು, ಈಗ ಆದೇಶ ಮಾಡೋರಲ್ಲ, ಇವತ್ತು ನಿಲ್ಸಕ್ಕೆ ಹೇಳಿ ಅವರು. ಆಮೇಲೆ ಏನು ಅಂತ ಅವ್ರು ನೋಡ್ಕೊಳ್ಳಿ. ಎಲ್ಲ ಬೆದರಿಕೆ ನಮ್ಮ ಸಂಸ್ಕೃತಿ ಅಲ್ಲ. ಕೊಲೆ ಬೆದರಿಕೆ ನಿಮ್ಮ ಸಂಸ್ಕೃತಿ. ನಾವು ಯಾವತ್ತು RSS ಇತಿಹಾಸದಲ್ಲಿ ಯಾರನ್ನ, ನಮ್ಮ ಕಾರ್ಯಕರ್ತರನ್ನ ನೀವು ಮರ್ಡರ್ ಮಾಡಿಸಿದ್ದೀರಿ. ಮಂಗಳೂರಲ್ಲಿ ಎಷ್ಟು ಜನ ಮಾಡಿಸಿದಿರ ಅಂತ ಗೊತ್ತಿದೆ. ಪುತ್ತೂರಲ್ಲಿ ಏನಾಗಿದೆ ಅಂತ ಗೊತ್ತಿದೆ. ಬೇಡ ಎಲ್ಲ ಯಾಕೆ ನೀವು ನಿಮ್ಮ ಕರ್ಮನ ನೀವು ಯಾಕೆ ಜಾಲಾಡಿಸ್ಕೊತೀರಾ? ಇನ್ನೇನು ಕಾಂಗ್ರೆಸ್ ಅವನತಿ ಸ್ಥಾನದಲ್ಲಿ ಬರ್ತಾ ಇದೆ. ಇನ್ನೆರಡು ವರ್ಷದಲ್ಲಿ 136 ಇದ್ದು 36ಕ್ಕೆ ಬಂದರೂ ಆಶ್ಚರ್ಯ ಎಲ್ಲ ಬರ್ದಿಟ್ಕೊಳ್ಳಿ. ಅವರು ಇವಾಗ ಯಾವುದೇ RSS ಚಟುವಟಿಕೆ ಮಾಡಬೇಕು ಅಂದ್ರೆ ಸರ್ಕಾರಿ ಜಾಗದಲ್ಲಿ ಅನುಮತಿ ತಗೋಬೇಕು ಅಂತ ಒಂದು ಸರ್ಕಾರದ ಮೇಲೆ ಪತ್ರ ಬರೆದಿದ್ರೆ, ಸರ್ಕಾರನೂ ಅದೊಂದು ಆಜ್ಞೆ ಮಾಡಿದ್ರು ಸರ್. ಇದಕ್ಕೆ ಪ್ರಿಯಾಂಕಾ ಖರ್ಗೆ ನನಗೆ ಗೊತ್ತಿದ್ದಂಗೆ ಈ ಸಂಘ ಪ್ರಾರಂಭ ಆದಾಗ ಅವ್ರು ಹುಟ್ಟೇ ಇರಲಿಲ್ಲ. ಅವ್ರ ತಂದೆನ ಕೇಳಿದ್ರು, ಈ ಸಂಘ ಹೆಂಗ್ ಪ್ರಾರಂಭ ಆಯ್ತು, ನೀವ್ಯಾಕೆ ಹೋಗಿದ್ರಿ? ಆಮೇಲೆ ಈಗೇನು ಅವ್ರಿದ್ದಾರೆ ಪಕ್ಷ, ಸಾಕಷ್ಟು ಬಾರಿ ನಿಷೇಧನ ಏರ್ಸಿತ್ತು. ನ್ಯಾಯಾಲಯ ಚುಮಾರಿ ಆಗಿದೆ. ಒಂದು ಸಾರಿ ಅವರು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನನಗೆ ಫೋನ್ ಮಾಡಿದ್ರೆ ಒಂದು ಅಪಾಯಿಂಟ್ಮೆಂಟ್ ಕೊಡಿಸ್ತಿದ್ರು. ಸಾಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಲೋಕಾಯುಕ್ತರಾಗಿದ್ದಂಥ ಸಂತೋಷ್ ಹೆಗ್ಡೆ ಅವರು, ಅವರೊಂದು